ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಮಗೆ ಕಸ್ಟಮರ್ಸ್ಗೆ ಯಾವ ಥರ ರಿಲೇಷನ್ ಇರಬೇಕು. ಹೊಸದಾಗಿ ಅಂಗಡಿ ಓಪನ್ ಮಾಡಲಿ ಅಥವಾ ಮನೇಲಿ ಸ್ಟಿಚ್ ಮಾಡಲಿ, ಯಾವರನ್ನ ಮಾಡಲಿ ಪರವಾಗಿಲ್ಲ. ಬಟ್ ಅವ್ರ ಜೊತೆಗೆ ನಾವು ಯಾವ ಥರ ಇರ್ಬೇಕು ಅನ್ನೋದು ಫುಲ್ ವಿಡಿಯೋ ನಾನು ಕಂಪ್ಲೀಟಾಗಿ ಹೇಳ್ತೀನಿ. ನನ್ನ ಅನುಭವ ನಿಮ್ಗೆ ಹೇಳ್ತೀನಿ ಅಷ್ಟೇ. ಇದ್ದವ್ರಿಗೆಲ್ಲ ಏನು ಸೃಷ್ಟಿ ಇರಲ್ಲ, ಏನು ಸುಳ್ಳು ಇರಲ್ಲ. ಇದೇ ನಿನ್ ಮುಂದೆ ವಾಸ್ತವ ನಾನು ಹೇಳ್ತೀನಿ. ನೀವು ವಿಡಿಯೋ ಹೆಂಡ್ವರ್ಕ್ ನೋಡ್ರಿ, ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ನಿಮ್ಗೆ ಈ ಇನ್ಫಾರ್ಮೇಶನ್ ಏನೇನು ಯೂಸ್ ಆಗುತ್ತೆ ಅನ್ನೋ ಉದ್ದೇಶದಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಲೈಕ್ ಮಾಡಿ, ಆ ಥರ ನಿಮ್ಗೆ ಏನೋ ಅನ್ಸಿದ್ರೆ ಕಾಮೆಂಟ್ ಮಾಡಿ, ಸರಿನಾ? ಫಸ್ಟ್ ಕಸ್ಟಮರ್ ಬಂದ ಮೇಲೆ ನಮ್ಮ ಹತ್ರ ಫಸ್ಟ್ ಕೇಳೋದೇನು ಕೇಳಿದ್ರೆ ಗೊತ್ತಾ? ರೇಟ್ ಎಷ್ಟು, ಪ್ರೈಸ್ ಎಷ್ಟು. ನಮ್ದು ಫಸ್ಟ್ ಆಫ್ ಆಲ್ ಸ್ಟಾರ್ಟಿಂಗ್ ಪ್ರೈಸೇ ನಾವು ಜಾಸ್ತಿ ಇಡಕ್ ಹೋಗ್ಬಾರ್ದು. ಫಸ್ಟ್ ಯಾಕಂದ್ರೆ ಇವ್ರು ಸ್ಟಾರ್ಟಿಂಗ್ ನಲ್ಲಿ ಇಷ್ಟು ರೇಟ್ ಹೇಳ್ತಾರೆ ಅಂದ್ಮೇಲೆ ನಮ್ಮ ಮೇಲಿಂದು ಇನ್ನ ಜಾಸ್ತಿ ಹೇಳ್ಬೋದು ಅನ್ನೋ ಥಿಂಕ್ ಅವ್ರಿಗೆ ಬಂದ್ಬಿಡುತ್ತೆ, ಸರಿನಾ? ಸ್ಟಾರ್ಟಿಂಗ್ ಪ್ರೈಸು ನೀವು ಫಸ್ಟ್ ಅಂಗಡಿ ಓಪನ್ ಮಾಡಿದ್ರೆ 4 ನಿಮ್ಮ ಸುತ್ತಮುತ್ತ ಇರೋ ಅಂಗಡಿಗಳಲ್ಲಿ ರೇಟ್ ಕೇಳ್ಕೊಳ್ಳಿ. ಅವ್ರ ಹತ್ರ ರೇಟ್ ಎಷ್ಟಿದೆ ಅವ್ರ ಮೇಲೆ ಸ್ವಲ್ಪ ಒಂದು 10-20 ರೂಪಾಯಿ, ಒಂದು 50 ರೂಪಾಯಿ ಕಡಿಮೆ ಮಾಡಿ ಇಡಿ. ಫಸ್ಟ್ ಸ್ಟಾರ್ಟಿಂಗ್ ಓಪನ್ ಮಾಡಿದ್ರೆ, ಅಂಗಡಿ ಓಪನ್ ಮಾಡಿದವರಾದ್ರೆ, ಇನ್ನ ಸೀನಿಯರ್ಸ್ ಇದ್ರೆ ಸೊ ನಿಮ್ ರೇಟ್ ನಿಮ್ಗಿರೇ ಇರುತ್ತೆ. ಆ ಥರ ಫಸ್ಟ್ ಮಾತ್ರ ಯಾರೇ ಇರಲಿ, ಸೀನಿಯರ್ ಇರಲಿ, ಜೂನಿಯರ್ ಇರಲಿ, ಹೊಸದಾಗಿ ಓಪನ್ ಮಾಡಲಿ, ಹಳೊಬ್ಬರಾಗ್ಲಿ, ಯಾರೇ ಇರಲಿ, ಸ್ಟಾರ್ಟಿಂಗ್ ಪ್ರೈಸ್ ಮಾತ್ರ ರೀಸನಬಲ್ ಇರಬೇಕು, ಗೊತ್ತಾ? ಯಾಕಂದ್ರೆ ಜಾಸ್ತಿ ಇಟ್ಬಿಟ್ರೆ ಆಮೇಲೆ, ಯಾಕಂದ್ರೆ ಒಂದು ಪ್ರೈಸ್ಗೆ ನಮ್ಮ ಕಸ್ಟಮರ್ಗೆ ನಮ್ಮ ಪ್ರೈಸ್ಗೆ ಒಂದು ಅಭ್ಯಾಸ ಆಗಿರ್ಬೇಕು. ಇವ್ರು ಇಷ್ಟು ಪ್ರೈಸ್ ಇದೆ, ಇವ್ರು ಪರ್ಫೆಕ್ಟ್ ಆಗಿ ಸ್ಟಿಚ್ ಮಾಡ್ತಾರೆ, ಇವ್ರ ಹತ್ರ ಕೊಡ್ಬೋದು ಅನ್ನೋ ಥಿಂಕ್ ಅವ್ರಿಗೆ ಬಂದಿರ್ಬೇಕು, ಸರಿನಾ? ಯಾಕಂದ್ರೆ ಕಸ್ಟಮರ್ ಈಗ ಬಂದ ತಕ್ಷಣ ಆಯ್ತು, ನನ್ಗೆ ಕೆಲವೊಂದ್ ಜನ ಬರ್ತಾರೆ, ಒಂದ್ ಸಾರಿ ಒಂದ್ ಫಾಲ್ ಜಿಗ್ಜಾಗು ಒಂದ್ ಇಷ್ಟು ಅಂತ ಅಮೌಂಟ್ ಇರುತ್ತೆ, ಅಷ್ಟು ಆಯ್ತು ರೀ, ಇಷ್ಟು ಬಿಲ್ ಕೊಡ್ಲಿ ಅಂದ್ರೆ ಏನ್ ಬೇಡ ಬಿಡಿ, ಗೊತ್ತಾಗುತ್ತಲ್ಲ, ನೀವ್ ಇದೇ ರೇಟ್ ಹಾಕ್ತಾರೆ ಗೊತ್ತಿದೆ ಅಂತ ಕೆಲವೊಂದ್ ಜನ ಹೋಗ್ಬಿಡ್ತಾರೆ. ಕೆಲವೊಂದ್ ಜನ ಏನ್ ಮಾಡ್ತಾರೆ ಅಂದ್ರೆ ಬಿಲ್ ಹಾಕೊಡಂತಾರೆ. ನಾವು ಕಂಪಲ್ಸರಿ ಬಿಲ್ ಮ್ಯಾನೇಜ್ ಮಾಡ್ಬೇಕು, ಅಥವಾ ಇಲ್ಲ ಬಿಲ್ ಇಲ್ಲಪ್ಪ ಅಂದ್ರೆ ವಾಟ್ಸಪ್ ಅಲ್ಲಿ ಅವ್ರಿಗೆ ಮೆನ್ಷನ್ ಮಾಡ್ಬೇಕು, ಈ ರೇಟ್ ಆತ. ಹೊಸ ಕಸ್ಟಮರ್ ಇರ್ತಾರಲ್ಲ, ಕಂಪಲ್ಸರಿ ನಾವು ಬಿಲ್ ಅವ್ರಿಗೆ ಕೊಡ್ಲೇಬೇಕಾಗುತ್ತೆ. ಹೊಸ ಕಸ್ಟಮರ್ಸ್ಗೆ ಬಿಲ್ ಕೊಡ್ಲೇಬೇಕು. ಬಿಲ್ ಆಗಿಲ್ಲ ನಿಮ್ಮ ಹತ್ರ ಅಂದ್ರೆ ವಾಟ್ಸಪ್ ಮೆಸೇಜ್ದಾಗ ಅವ್ರಿಗೆ ಇಷ್ಟು ರೇಟ್ ಆಗುತ್ತೆ, ನೀವು ಓಕೆ ಅಂದ್ರೆ ಫಸ್ಟ್ ಹೇಳ್ಬಿಡ್ಬೇಕು, ಈ ರೇಟ್ ಸ್ಟಿಚ್ ಮಾಡ್ತೀವಿ ನಾವು, ಈ ತರ. ಅಂದ್ರೆ ನಮ್ಗೂ ಒಂದು ಅವ್ರಿಗೆ ನಮ್ಗೆ ಒಂದು ಕಮ್ಯುನಿಕೇಶನ್ ಆಗ್ಬೇಕು, ಹೌದಿಲ್ವಾ? ಕಮ್ಯುನಿಕೇಶನ್ ಇದ್ರೆ ನಮ್ ಬಿಸ್ನೆಸ್ ಮಾಡಕ್ ಆಗೋದು. ಯಾಕಂದ್ರೆ ನಾವು ಅಂಗಡಿಯಲ್ಲಿ ಇಟ್ರೆ, ಅಂಗಡಿಯಲ್ಲಿ ಬಿಸ್ನೆಸ್ ಮಾಡಿದ್ರೆ ರೆಂಟು ಅದು ಇದು ಇದ್ರ ಮೊದಲು ವಿಡಿಯೋದಲ್ಲಿ ಕೂಡ ಹೇಳಿದೀನಿ, ಎಷ್ಟೋ ಸಮಸ್ಯೆಗಳು ಇರ್ತವೆ. ಇದರಿಂದ ಯಾರನ್ನ ನೋಡ್ಲಿಲ್ಲ ಅಂದ್ರೆ ಅದೊಂದು ವಿಡಿಯೋ ನೋಡ್ರಿ, ನಾನು ಇದ್ರಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ, ನಾನು ಅದು ನೋಡ್ರಿ. ಅವು ಅಂಗಡಿ ಮಾಡಿದ್ರೆ ಒಂದು ಪ್ರಾಬ್ಲಮ್, ಮನೆಯಲ್ಲಿ ಮಾಡಿದ್ರೆ ಕೂಡ ಮನೇಲಿ ಖರ್ಚಿರುತ್ತೆ, ಖರ್ಚಿಲ್ಲ ಇರ್ಲಾರ್ದೆ ಏನಿರಲ್ಲ. ಬಟ್ ರೆಂಟು, ಕರೆಂಟ್ ಬಿಲ್ ಸ್ವಲ್ಪ ಕಡಿಮೆ ಬರುತ್ತೆ. ಬಟ್ ಮಿಕ್ಕಿದ ಮೇಂಟೆನೆನ್ಸ್ ಎಲ್ಲ ಇರುತ್ತೆ, ಯಾಕಂದ್ರೆ ಲೈನಿಂಗು, ಥ್ರೆಡ್ಸು, ಫಾಲ್ಸು ಇವೆಲ್ಲ ಕಾಮನ್. ಓಕೆ, ಅಲ್ಲಿ ಅಂದ್ರೆ ಇದ್ರ ಮೇಲೆ ಸ್ವಲ್ಪ ಮನೆಯಲ್ಲಿ ಮಾಡೋದಕ್ಕೆ ಸ್ವಲ್ಪ ಉತ್ತಮ, ಅಂಗಡಿಗೆ ಮನೆಗೆ ಸ್ವಲ್ಪ ಉತ್ತಮ ಆಗುತ್ತೆ, ಸ್ವಲ್ಪ ಬೆಟರ್ ಅನ್ಮಾತು. ಆ ಲೈಫ್ ಸ್ವಲ್ಪ ಬೆಟರ್, ಇದು ಸ್ವಲ್ಪ ರಿಸ್ಕ್ ಲೈಫ್ ನಮ್ದು. ಸೊ ಅಂಗಡಿ ಮಾಡ್ಬೇಕಾದ್ರೆ ಖಂಡಿತ ಕಸ್ಟಮರ್ ಜೊತೆಗೆ ಅವ್ರು ಯಾವ ತರ ಇದ್ದಾರೆ ಫಸ್ಟ್ ಅದನ್ನ ನೋಡ್ಕೊಳ್ಬೇಕು. ಒಳ್ಳೆಯವ್ರು ಇದಾರ, ಅಲ್ಲ ಬಾರ್ಗನಿಂಗ್ ಮಾಡ್ತಾರ, ಆತರ ನೋಡ್ಕೋಬೇಕು, ಸರಿನಾ? ಒಂದ್ ವೇಳೆ ಬಟ್ಟೆ ಕೊಡೋ ಮುಂಚೆನೆ ಸ್ವಲ್ಪ ಬಾರ್ಗನಿಂಗ್ ಮಾಡೋದ್ರೆ ಫಸ್ಟ್ ಸ್ಟಾರ್ಟಿಂಗ್ ಬಟ್ಟೆ ಕೊಟ್ಟಿದ ತಕ್ಷಣನೇ ಅಡ್ವಾನ್ಸ್ ಇಸ್ಕೊಂಡ್ ಬಿಡ್ಬೇಕು ಅವ್ರ ಹತ್ರ. ನೀವು ಸ್ವಲ್ಪ ಮೇಡಮ್ ಅಡ್ವಾನ್ಸ್ ಕಂಪಲ್ಸರಿ ಪೇ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಬಟ್ಟೆ ಬಿಟ್ಬಿಟ್ಟು ನನ್ನ ಹತ್ರ ಒಂದು 4-5 ಸೀರೆ ಹಂಗೆ ಬಿದ್ದೇವೆ, 4-5 ವರ್ಷ ಆಯ್ತು, ಯಾರು ತಗೊಂಡೋಗ್ತಲ್ಲ. ಕುಚ್ಚ ಹಾಕ್ಸಿನ ಎಲ್ಲ ಮಾಡಿನ, ಪಾಲ್ ಹಾಕಿನ ಎಲ್ಲ ಮಾಡಿನ, ತಗೊಂಡೇ ಇಲ್ಲ. ನಮ್ಮ ಮನೆಗೆ ಮಕ್ಕಳಿಗೆ ಫ್ರಾಕ್ ಹೊಲಿಬೇಕು ಅಷ್ಟೇ, ಬಿಟ್ರೆ ನಾ ಏನ್ ಮಾಡಕ್ ಆಗಲ್ಲ ಅದನ್ನ. ಆ ತರ ಇರ್ತಾರೆ ಜನಗಳು. ಸ್ವಲ್ಪ ಅಡ್ವಾನ್ಸ್ ಇಸ್ಕೋಬೇಕು. ಅವ್ರ ಮೊಬೈಲ್ ನಂಬರ್ ಖಂಡಿತ ಮೆನ್ಷನ್ ಮಾಡ್ಕೋಬೇಕು. ಅವ್ರಿಗೆ ಬಿಲ್ ಬುಕ್ ಇಲ್ಲಾಂದ್ರೆ ಒಂದು ಪೇಪರ್ ಮೇಲನೆ ಅಟ್ಲೀಸ್ಟ್ ಅವ್ರಿಗೆ ಬರೆದು ಕೊಡ್ಬೇಕು. ಆ ಚೀಟಿ ತಂದ್ರೆ ನಿಮ್ಗೆ ಕೊಡೋದು, ಇಲ್ಲಾಂದ್ರೆ ಕೊಡಕ್ ಆಗಲ್ಲ ಬಟ್ಟೆ ಅಂತ ಕಂಪಲ್ಸರಿ ಅವ್ರ ಕಂಡೀಷನ್ ಮಾಡೇ ಕೊಡ್ಬೇಕು. ಒಂದು ಚೂರು ಬಟ್ಟೆನ ಪೀಸ್ನ ಇಟ್ಟು ಪೇಪರು ಅಥವಾ ಬಿಲ್ಲು ಬುಕ್ಕಲ್ಲಿ ಬಾಡಿ ಮೆಜರ್ಮೆಂಟ್ ಕೊಟ್ಟಿದ್ರೆ ಅವರು ಸ್ವಲ್ಪ ಪೀಸ್ ಬಟ್ಟೆ, ಅವ್ರದ್ದು ಹೊಸ ಬಟ್ಟೆ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ಬಿಲ್ ಬುಕ್ಕಲ್ಲಿ ಹಚ್ಕೋಬೇಕು. ಮತ್ತೆ ಅದೇ ಪೀಸ್ಗಳನ್ನ ಕಟ್ ಮಾಡಿ ಅವ್ರಿಗೇನು ಕೊಡ್ಬೇಕು, ಅವ್ರ ಪೇಪರಲ್ಲಿ ಉಡ್ಬೇಕು. ಕನ್ಫ್ಯೂಸ್ ಆಗ್ಬಾರ್ದು ಒಬ್ಬರು ಬಟ್ಟೆ ಒಬ್ರು. ಯಾಕಂದ್ರೆ ಮ್ಯಾಕ್ಸಿಮಮ್ ಎಲ್ಲರ ಬರೀ ಒಬ್ರು ಮೆಜಂತ ಕಲರ್ ತಂದ್ರೆ ಅನ್ಕೊಂಡು ಇನ್ನೊಬ್ರು ಮೆಜಂತ ಕಲರ್ ಸಾರಿನೇ ತರ್ತಾರೆ, ಒಬ್ರು ಗ್ರೀನ್ ತಂದ್ರೆ ಇನ್ನೊಬ್ರು ಗ್ರೀನೇ ತರ್ತಾರೆ. ಎಲ್ಲ ಮ್ಯಾಕ್ಸಿಮಮ್ ರೊಟೇಷನ್ ಕಲರ್ಸ್ ಇರ್ತವೆ ಎಲ್ಲರ ತರನು. ಸೊ ಕನ್ಫ್ಯೂಸ್ ಆಗ್ಲಾರ್ದಂಗ ನಿಮ್ಗೆ ಅನುಕೂಲ ಆಗುತ್ತೆ, ಸರಿನಾ? ಈ ತರ ಸ್ವಲ್ಪ ನೀವು ರೂಲ್ಸ್ ನ ಫಾಲೋ ಮಾಡ್ಕೋಬೇಕಾಗುತ್ತೆ. ಕಸ್ಟಮರ್ ಈಗ ಕೆಲವೊಂದ್ ಜನ ಏನ್ ಮಾಡ್ತಾರೆ ಗೊತ್ತಾ? ಬಟ್ಟೆ ತಗೊಂಡ್ ಹೋಗಕ್ ಬಂದಾಗ ಬಟ್ಟೆ ಕೊಡ್ರಿ, ಅರ್ಧ ಪೇಮೆಂಟ್ ಇವಾಗ ಕೊಡ್ತೀನಿ, ಅರ್ಧ ಪೇಮೆಂಟ್ ಆಮೇಲೆ ಕೊಡ್ತೀನಿ ಅಂತ. ಆತರ ಮಾತ್ರ ಯಾವತ್ತು ಕೊಡಕ್ ಹೋಗ್ಬೇಡ್ರಿ. ನಾವು ಕಷ್ಟಪಟ್ಟು ಒಲೇದು ನಾವು, ರಿಸ್ಕ್ ತಗೊಳ್ಳೋದು ನಾವು, ಎಲ್ಲ ನೀಟಾಗಿ ಅವ್ರ ಕರೆಕ್ಟ್ ಟೈಮ್ ಕೊಡೋದು ನಾವು, ಅವ್ರು ಆಮೇಲೆ ದುಡ್ಡು ಕೊಡ್ತೀನಿ ಅಂದ್ರೆ ಒಂದು ಸರ್ತಿ ಬಟ್ಟೆ ಅವ್ರ ಕೈಗೆ ಗೊತ್ತಂದ್ರೆ ದುಡ್ಡು ಬರೋದು ಸುಳ್ಳು. ಬರ್ತವೆ, ಒಳ್ಳೆಯವ್ರಾದ್ರೆ ಕೊಡ್ತಾರೆ, ಇಲ್ಲಾಂದ್ರೆ ಅಷ್ಟೇ. ನಾನು ಮೊನ್ನೆ ಒಂದು ಇನ್ಸಿಡೆಂಟ್ ಹಿಂಗೆ ಆಗಿತ್ತು ನನ್ಗೆ. ಅವ್ರು ಬ್ಯಾಂಕ್ ಮ್ಯಾನೇಜರ್ ಇದ್ರು, IDBI ಬ್ಯಾಂಕ್ ಅವ್ರವ್ರು. ಸೊ ನನಗೊಂದು
ಒಂದು 5-6 ವರ್ಷ ಕೆಳಗೆ ಲೋನ್ ಇಸ್ಕೊಟ್ಟಿದ್ದು ನನಗೆ. ಸೊ ಲೋನ್ ನಾನು ಕಟ್ಟಿಬಿಟ್ಟೆ. ಅವ್ರದ್ದೇನು ಇವಾಗ ನಾನೇನು ಅವ್ರ ಅದ್ರಾಗ ಎಂತದ್ರಾಗಿಲ್ಲ. ಬಟ್ ಬಟ್ಟೆ ತಗೊಂಡ್ ಹೋಗ್ಬೇಕು, ಹಸ್ಬೆಂಡ್ ಬರ್ತಾರೆ. ಹಸ್ಬೆಂಡ್ ಬಂದ್ಮೇಲೆ ಬಟ್ಟೆ ಕೊಡ್ರಿ ಮೇಡಮ್ ಅಂತಂದ್ರೆ ಕೊಟ್ಬಿಟ್ಟು ದುಡ್ಡು ಕೊಡೋದ್ರೆ ಮೇಡಮ್ ಹತ್ರ ಮಾತಾಡ್ಕೊಂತಾರೆ. ನಾನು ಯಾಕೆ ಮೇಡಮ್ ಹತ್ರ ಮಾತಾಡ್ಲಿ? ಬಟ್ಟೆ ನಿಮ್ ಕೈ ಕೊಡ್ತಾ ಇದ್ದೆ, ನೀವು ದುಡ್ಡು ಕೊಡ್ಬೇಕು ನನಗೆ. ನಾನು ಅವ್ರ ಹತ್ರ ಯಾಕೆ ಮಾತಾಡೋದು? ನೀವು ಕೊಟ್ಟು ತಗೊಂಡೋಗ್ರಿ ಅಂತಂದಕ್ಕೆ ಅವ್ರ ಮಿಸಸ್ ನನ್ನ ಮೇಲೆ ಎಷ್ಟು ಕೋಪ ಮಾಡ್ಕೊಂಡು ಹೋಗಿದ್ದಾರಾ? ಮತ್ತೆ ಅವ್ರಿಗೆ ಎಲ್ಲಿ ಸೆಟ್ ಆಗಿಲ್ಲ, ಮತ್ತೆ ನನ್ನ ಹತ್ರನೇ ಬಂದಿದ್ದಾರೆ. ಇದು ಕಂಪಲ್ಸರಿ. ಯಾಕಂದ್ರೆ ನಮ್ ಫಿಟ್ಟಿಂಗು ಪ್ರಾಪರ್ ಆಗಿದ್ರೆ ಖಂಡಿತ ನಮ್ ನೋಡ್ಕೊಂಡು ಬರ್ಲೇಬೇಕು ಅವ್ರು. ಈ ಒಂದು ಕಮ್ಯುನಿಕೇಶನ್ ಏನಿದೆ ಅಲ್ಲ ಕಸ್ಟಮರ್ಗೆ, ನಮ್ಗೆ ಆ ಕಮ್ಯುನಿಕೇಶನ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು ನಾವು. ಆ ಸ್ಟ್ರಾಂಗ್ ಇಟ್ಕೋಬೇಕಾದ್ರೆ ನಮ್ ಫಿಟ್ಟಿಂಗು ಫಿನಿಶಿಂಗು ಪ್ರಾಪರ್ ಆಗಿ ಇರಬೇಕು. ಅದನ್ನ ನಾವು ಕಲಿಬೇಕು. ಅದು ಕಲ್ತ್ರೆ ಆಟೋಮೆಟಿಕ್ ನಾವು ಲೈಫಲ್ಲಿ ಸಕ್ಸಸ್ ಆದಂಗೆ. ಇಲ್ಲಪ್ಪ ಅಂದ್ರೆ ಕಸ್ಟಮರ್ ಬಂದ ತಕ್ಷಣ ಅವ್ರಿಗೆ ನೋಡ್ರಿ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ಬೇಕು, ಇಲ್ಲ ಅಂತ ನಾ ಹೇಳಲ್ಲ. ಮಿತಿ ಮೀರಿ ರೆಸ್ಪೆಕ್ಟ್ ಕೊಟ್ಟಿವಿ ಅಂದ್ರೆ ನಾವು ಅವ್ರಿಗೆ ಚುಲ್ಕನ ಆಗ್ಬಿಡ್ತೀವಿ, ಕಡಿಮೆ ಆಗ್ಬಿಡ್ತೀವಿ. ನಾವು ಯಾಪ ಇವ್ರೇ ನಮ್ನ ಬಿಟ್ಟೆ ಬದುಕಕ್ಕಾಗಲ್ಲ. ಅವ್ರ ಕಸ್ಟಮರ್ಗಳು ದೇವ್ರೇ, ನಾ ಇಲ್ಲ ಅಂತ ಹೇಳಲ್ಲ. ದೇವ್ರ ಅಂತಂದು ಈಗ ಬಂಗಾರ ಸೂಜಿ ಕೊಟ್ಬಿಟ್ಟು ಕಣ್ಣು ಚುಚ್ಕೊಂತೀವ? ಆಗಲ್ಲ ಅದು. ಎಲ್ಲಾನು ಒಂದ್ ಇರುತ್ತೆ, ಒಂದು ಲಿಮಿಟ್ ಇರುತ್ತೆ. ಲಿಮಿಟ್ ನಾವು ಕ್ರಾಸ್ ಮಾಡಕ್ ಹೋಗ್ಬಾರ್ದು. ಬಟ್ ಒಳ್ಳೆ ಕಸ್ಟಮರ್ಗೆ ನಮ್ಗೆ ಪ್ರಾಪರ್ ಆಗಿ ಅವ್ರನ್ನ ನಾವು ಮ್ಯಾನೇಜ್ ಮಾಡ್ಕೋಬೇಕು. ಅವ್ರ ಟೈಮಿಂಗ್ಸ್ ಪ್ರಕಾರ ಒಳ್ಳೆ ಕಸ್ಟಮರ್, ತಿಂಗಳಿಗೆ ಒಂದ್ ಸರ್ತಿ ಎರಡ್ ಸರ್ತಿ ಬರೋ ಕಸ್ಟಮರ್ ಇರ್ತಾರೆ, ಕಂಪಲ್ಸರಿ ಇರ್ತಾರೆ. ಅಂತವ್ರನ್ನ ನಾವು ನೀಟಾಗಿ ಮ್ಯಾನೇಜ್ ಮಾಡ್ಕೊಂಡ್ರೆ ನಮ್ಗೆ ಲೈಫಲ್ಲಿ ಸಕ್ಸಸ್ 100% ಬಂದೇ ಬರುತ್ತೆ. ಲೈಫ್ ಸಕ್ಸಸ್, ಟೈಲರಿಂಗ್ ಸಕ್ಸಸ್ ಅಂದ್ರೆ ಟೈಮಿಂಗ್ಸ್. ನೀವು ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ನೀವು ಎಷ್ಟು ಚೆನ್ನಾಗಿ ಹೊಲ್ದು ಕೊಟ್ರೆ ಕೂಡ ಟೈಮಿಂಗ್ ತಪ್ಪಿದ್ರೆ ಕಸ್ಟಮರ್ ಬರೋದು ಕಷ್ಟ ಆಗುತ್ತೆ. ಟೈಮಿಂಗ್ಸೇ ಮೇನ್, ನಮ್ಮನ್ನ ಕಾಪಾಡದೆ ಟೈಮಿಂಗು, ನೀಟ್ ಫಿನಿಶಿಂಗು, ಫಿಟ್ಟಿಂಗು. ಇವ್ ನೆನ್ಪಿಟ್ಕೊಂಡು ಹೋದ್ರೆ ಲೈಫಲ್ಲಿ 100% ಹೊಸದಾಗಿ ಶಾಪ್ ಓಪನ್ ಮಾಡಿದ್ರು ಅಂಜದಿಲ್ಲ. ಎಷ್ಟು ವರ್ಷ ಅದನ್ನು ಅಂಜಂಗಿಲ್ಲ. ಯಾಕಂದ್ರೆ ಅಂಜಿದ್ರೆ ನಾವು ಅಂಜ್ಕೊಂಡ್ರೆ ಅದರಲ್ಲಿ ನಾವು ಬಿದ್ದಂಗೆ ಕೆಳಗಡೆ, ಗೊತ್ತಾಯ್ತಾ? ಅದಕ್ಕೋಸ್ಕರ ಯಾರು ಏನು ಇದು ಮಾಡ್ಕೊಳ್ಳೋದಂಗ ಹೊಸದಾಗಿ ಅಂಗಡಿ ಮಾಡ್ಕೊಂಡವ್ರು ಕೂಡ ಅಥವಾ ಮನೇಲಿ ಒಲೆಯವ್ರು ಕೂಡ ಯಾರನ್ನ ಆಗ್ಲಿ, ನೀವು ಇವಾಗ ಹೊಸದಾಗಿ ಯಾರನ್ನ ಓಪನ್ ಮಾಡ್ತಿದ್ರು ಕೂಡ, ಇಲ್ಲ ಆಲ್ರೆಡಿ ಬಿಸ್ನೆಸ್ ಆಗಿದ್ದವ್ರು ಕೂಡ, ಬಿಸ್ನೆಸ್ ಇದ್ದು ಕೂಡ ಮೋಸ ಹೋಗ್ತಾ ಇದಾರೆ ಎಷ್ಟು ಜನ ಗೊತ್ತಾ? ಬಟ್ಟೆ ಕೊಟ್ಟಿದ ಮೇಲೆ ದುಡ್ಡು ಕೊಡಲ್ಲ ಅವರು. ದುಡ್ಡು ಕೊಡೋದು ಎಷ್ಟೋ ದಿನ ಸತಾಯಿಸ್ತಾರೆ. ನನಗೆ ನಾನು ಹೇಳಿದ್ನಲ್ಲಿ ಇದ್ ಮೊದಲು ಒಂದ್ಸತ 50,000 ಬಿಲ್ ಆಗಿತ್ತು ಅಂತ. ಅವ್ರು ಕೂಡ ನಾನು ಎಷ್ಟು ಸತಾಯಿಸಿದ್ದಾರೆ ಗೊತ್ತು ದುಡ್ಡು ಕೊಡಕ್ಕೆ. ಬಟ್ಟೆ ಕೊಟ್ಟಿದ್ದೀನಿ, ಕೊಡ್ತಾರಲ್ವ, ದೊಡ್ಡ ಮನುಷ್ಯರಲ್ವಾ, 50,000 ಬಿಲ್ ಮಾಡಿದಾರ ಮೇಲೆ ಕೊಡ್ತಾರೆ. ಆ ದುಡ್ಡು ಕೊಡೋ ಮುಂದೆ 50,000 ರೂಪಾಯಿ ಮೇಲೆ ಚಿಲ್ಲರೆ ಬಿಟ್ಬಿಡ್ತಾರೆ, 50,000 ಮಾತ್ರ ಹಾಕ್ತಾರೆ. ಆ ಚೇಂಜ್ ಯಾರು ಕೊಡ್ತಾರೆ ಹೇಳಿ? ಚೇಂಜ್ ಏನ್ ಸುಮ್ಮನೆ ಇರ್ತವೆ, 800, 700, 900 ಇರ್ತವೆ. ನಾವು ತಗೊಂಡೋಗಿ ಅವ್ರ ಮನೆ ತರ ಕೊಟ್ಟು ಬರ್ಬೇಕು, ಅವ್ರು ಎಲ್ಲಿದ್ರಲ್ಲಿ ಕೊಟ್ಟು ಬರ್ಬೇಕು. ಆ ದುಡ್ಡು ಕೊಡಂದ್ರೆ ಆಯ್ತು ಇವತ್ತು ಹಾಕ್ತೀನಿ, ನಾಳೆ ಪೂಜೆ ಮಾಡ್ತೀನಿ, ಇನ್ನೊಬ್ರ ಕೈಲಿ ಹಾಕ್ತೀನಿ, ನಾಳೆ ಅದು ಬಟ್ಟೆ ಕೊಟ್ಟು ಭಿಕ್ಷಕರ ತರ ಅವ್ರ ತರ ನಾವು ಬೇಡ್ಬೇಕು. ಇದು ಬೇಕಾ? ಬೇಡವೇ ಬೇಡ. ನಾ ಹೇಳೋದು ಒಂದೇ ಮಾತು, ನೀವು ಬಟ್ಟೆಗೆ ದುಡ್ಡು ಕೊಡ್ರಿ, ಬಟ್ಟೆ ತಗೊಂಡವ್ರು ಅಷ್ಟೇ, ಮುಲಾಜಿಲ್ಲ. ಅವ್ರು ಬೇಕಿತ್ತು, ನಮ್ ಟೈಮಿಂಗ್ಸ್ ಕರೆಕ್ಟ್ ಆಗಿತ್ತು, ನಮ್ ಫಿಟ್ಟಿಂಗ್ ಕರೆಕ್ಟ್ ಆಗಿತ್ತು ಅಂದ್ರೆ 100% ನಮ್ಮ ಹತ್ರ ಅದೇ ಮ್ಯಾನೇಜರ್ ಬ್ಯಾಂಕ್ ಅವರು ಮತ್ತೆ ಇವತ್ತು ಬಟ್ಟೆ ತಂದಾರ. ಇವು ಮತ್ತೆ ಡ್ರೆಸ್ ಸ್ಟಿಚಿಂಗ್ ಇವತ್ತು ಕಟಿಂಗ್ ಮಾಡಿದ್ರೆ ಸ್ಟಿಚಿಂಗ್ ಮಾಡ್ತಾ ಇದಾರೆ ಗೊತ್ತಾ? ಇನ್ನೊಬ್ರು ಕಸ್ಟಮರ್ಗಳು ಇದ್ರು, ಅವ್ರಿಗೆ ಏನಿಲ್ಲ, ಸಾರಿ ಫಾಲ್ ಹಾಕ ಕೊಟ್ಟಿದ್ರು. ಅವ್ರು ಯಾವಾಗಲೂ ಸಾರಿಗಳು ತಂದ್ರೆ 50,000, 60,000 ರೂಪಾಯಿ ಸಾರಿ ತರ್ತಾರೆ. ಒಂದು ಸೀರೆ ಒಂದ್ ತಿಂಗಳಿಗೆ ಒಂದ್ 2-3 ಸೀರೆನ ಕೊಂಡ್ಕೊಂತಾರ ಅವ್ರು. 1.5 ಲಕ್ಷ 2 ಲಕ್ಷ ಸಾರಿ ಪರ್ಚೇಸಿಂಗ್ ಮಾಡ್ತಾರೆ. ಹೆಂಗಂದ್ರೆ ವೀವರ್ಸ್ ಹತ್ರ ಹೋಗ್ತಾರೆ, ಸೀದಾ ವೀವರ್ಸ್ ಹತ್ರ ಹೋಗಿ ತಗೊಂಡ್ ಬರ್ತಾರೆ. ಸಾರಿ ಫೋಲ್ಡಿಂಗ್ ಕರೆಕ್ಟ್ ಆಗಿ ಫಾಲ್ ಹಾಕಿದ್ಮೇಲೆ ನೀಟಾಗಿ ಫೋಲ್ಡ್ ಮಾಡಿಲ್ಲ ಅಂತ ಕೋಪಿಸ್ಕೊಂಡು ಹೋಗಿದ್ದು ತಪ್ಪು ನಂದಲ್ಲ. ಬಟ್ ತಪ್ಪು ನಂದು ಕೂಡ ಇದೆ. ಯಾಕಂದ್ರೆ ನನ್ನ ವರ್ಕರ್ ನನಗೆ ತಂದು ಕೊಟ್ಟಿದ್ಮೇಲೆ ನಾನು ಅದನ್ನ ನೀಟಾಗಿ ಆಗಿದ ಇಲ್ಲ ಅಂತ ನೋಡ್ಕೊಂಡು ಚೆಕ್ ಮಾಡಿ ನಾನು ಕೊಡ್ಬೇಕಾಗಿತ್ತು. ಸ್ವಲ್ಪ ಫೋಲ್ಡಿಂಗ್ ಸ್ವಲ್ಪ ಸರಿಗಾಗಿಲ್ಲ. ಇಷ್ಟು ಕಾಸ್ಟ್ಲಿ ಸೀರೆ ನೀನು ಕರೆಕ್ಟಾಗಿ ಫೋಲ್ಡ್ ಮಾಡಿಲ್ಲ ಅಂತ ಕೋಪಿಸ್ಕೊಂಡು ನಾನು ಬಿಟ್ಟು ಹೋಗಿದ್ರು. ಮತ್ತೆ ಸೀರೆ ಕೊಟ್ಟು ಹೋಗಿದ್ದಾರೆ. ಇವಾಗ ಯಾಕೆ ಗೊತ್ತಾ? ಈ ತರ ಯಾರು ಮಾಡಲ್ಲ. ನಾವು ಮನಸ ವಾಚ ಕರ್ಮಣ ಎಲ್ಲ ರೀತಿಯಿಂದ ನಾವು ಬಿಸ್ನೆಸ್ ಮಾಡ್ತೀವಿ, ಹೌದಿಲ್ವಾ? ನಾವು ನಂಬಿದ ಬಿಸ್ನೆಸ್ ನಾವು ದೇವ್ರ ಸಮಾನ ಪಾಲನ ಮಾಡ್ಕೊಂಡೇ ಬಿಸ್ನೆಸ್ ಮಾಡೋದು. ಸೊ ಬಿಸ್ನೆಸ್ ಮಾಡೋಕೆ ಟೈಮಿಂಗ್ಸು ಕರೆಕ್ಟ್, ಫಿಟ್ಟಿಂಗು ಕರೆಕ್ಟ್. ಸ್ವಲ್ಪ ಹೆಚ್ಚ ಕಡಿಮೆ ಆಯ್ತು, ನಮ್ ಟೈಮ್ ಆಗ್ಲಿಲ್ಲ. ನನಗೆ 2 days ಜ್ವರ ಬಂತು, ನಿನ್ನೆ ಮೊನ್ನೆ ಒಂದು ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು, ಜ್ವರ ಬಂದಿತ್ತು. ಸೊ ನಾನು ಹೇಳ್ದೆ ಫೋನ್ ಮಾಡಿ, ನನ್ನ ಹೆಲ್ತ್ ಸರಿ ಇಲ್ಲ, ಸೊ ನಾನು ಒಂದ್ 2 days ನಾನು ಲೇಟ್ ಆಗುತ್ತೆ ನಿಮ್ಗೆ ಅಂತ ಮೆಸೇಜ್ ಹಾಕ್ಬಿಟ್ಟಿದ್ದೀನಿ ಎಲ್ಲರಿಗೆ. ಈ ತರ ನಾವು ಮೊದಲೇ, ಯಾಕಂದ್ರೆ ನಾವು ಕರೆಕ್ಟ್ ಟೈಮ್ಗೆ ಆಗಿಲ್ಲ, ನಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂದ್ರೆ ಅವ್ರು ಆಟೋಮೆಟಿಕ್ ಆ ಟೈಮ್ಗೆ ಕೊಡೋರು ಇದ್ದಾರದಲ್ಲ, ಅವ್ರಿಗೆ ಆಟೋಮೆಟಿಕ್ ನಾವು ಮೆಸೇಜ್ ಕಳಿಸ್ಬೇಕಾಗುತ್ತೆ, ಸರಿನಾ? ಈ ತರ ಒಂದು ರಿಲೇಷನ್ನ, ಒಳ್ಳೆ ಕಸ್ಟಮರ್ನ ಬಿಡಕ್ ಹೋಗ್ಬೇಡ್ರಿ. ಜಾಸ್ತಿ ಸೂಕ್ಷ್ಮವಾದ ಚಿಕ್ಕ ಸ್ಮಾಲ್ ಪ್ರಾಬ್ಲಮ್ಸ್ ಹುಡುಕ್ತಾರೆ ನೋಡು, ಅವ್ರನ್ನ ಬಿಟ್ಕೊಡೋದೇ ಒಳ್ಳೇದು. ನಾನು ಕೇಳಿದ ಮಟ್ಟಿಗೆ ನಾವು ಮಾಡೋ ಲೈಫ್ ಸ್ಟೈಲ್ ಇದೆಯಲ್ಲ, ಇವಾಗ ಫುಡ್ ಕೆಮಿಕಲ್, ತಗೋ ಗಾಳಿ ಪೊಲ್ಯೂಷನ್. ಇನ್ನ ಮನುಷ್ಯ ಬದುಕೆ ಒಂಥರ ರೋಬೋ ತರ ಬದುಕ್ತಾ ಇದೀವಿ ನಾವು. ನಮ್ದು ಯಾವಾಗ್ಲೂ ಏನಾಗುತ್ತೋ ಗೊತ್ತಿಲ್ಲ, ಇವತ್ತಿದ್ದವ್ರು ನಾಳೆ ಇರೋದು ಗೊತ್ತಿಲ್ಲ. ಎಷ್ಟು ಜನ ಹಾರ್ಟ್ ಅಟ್ಯಾಕ್ ಅಂತ ಕರೋನದ ಮೇಲೆ ಹೋಗಿದಾರಗಳು ಗೊತ್ತಿಲ್ಲ. ಇಂಥ ಜೀವನದಲ್ಲಿ ನಾವು ಇಷ್ಟು ರಿಸ್ಕ್ ತಗೊಂಡ್ ಮಾಡೋದು ಕೂಡ ನೆಸಸರಿ ಇಲ್ಲ, ನನ್ಗೆ ಗೊತ್ತಲ್ಗ ಅವಸರ ಇಲ್ಲ. ಸೊ ಒಳ್ಳೆ ಕಸ್ಟಮರ್ನ ಮಾತ್ರ ಇಟ್ಕೊಂಡು ನಾವು ತರಕಾರಿ ತಗೊಂತೀವಿ, ಇಲ್ಲ ತರಕಾರಿ ತಗೋಳಕ ಒಳ್ಳೆ ತರಕಾರಿ ಹಾಸ್ಕೊಂತೀವಿ, ಕೆಟ್ಟ ತರಕಾರಿ ಅಲ್ಲೇ ಬಿಟ್ಬಿಡ್ತೀವಿ. ಆ ತರನೇ
ಒಳ್ಳೆ ಒಳ್ಳೆ ಕಸ್ಟಮರ್ ಮಾತ್ರ ರೆಗ್ಯುಲರ್ ಆಗಿ ಮ್ಯಾನೇಜ್ ಮಾಡ್ಕೊಂತು ಒಳ್ಳೆ ಬಿಸ್ನೆಸ್ಗಳು ಮಾಡ್ತಾರೆ ಅಂತ ಅನ್ಕೊಂತಾ ಇದ್ದೀನಿ. ನನ್ಗೆ ತಿಳಿದಿದ್ದು ನಿಮ್ಗೆ ಹೇಳಿದ್ದೀನಿ. ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ. ನಾನು ಯಾರನ್ನ ಹಟ್ ಮಾಡಿದ್ರೆ ಸಾರಿ ಏನು ಅನ್ಕೋಬೇಡ್ರಿ. ಯಾಕಂದ್ರೆ ನಾನು ಯಾರನ್ನ ಹಟ್ ಮಾಡೋ ಉದ್ದೇಶದಿಂದ ನನ್ನ ಕಸ್ಟಮರ್ಗಳು ನನ್ನ ವಿಡಿಯೋಗಳು ನೋಡ್ತಾರೆ. ಸೊ ಹಟ್ ಮಾಡೋ ವಿಷಯ ಅಲ್ಲ, ಬಟ್ ಇದ್ದಿದ್ದನ್ನ ಹೇಳ್ತಾ ಇದ್ದೀನಿ. ಯಾರಾದ್ರೂ ಬಟ್ಟೆ ತಗೊಂಡ್ ಹೋಗ್ತೀರಾ, ದುಡ್ಡು ಕೊಡಕ್ಕಾದ್ರೆ ದುಡ್ಡು ಕೊಡಲ್ಲ, ದುಡ್ಡು ಕೊಡಬೇಕು. ಒಂದು ಸರ್ತಿ ಬಟ್ಟೆ ಅವ್ರ ಕೈಗೆ ಹೋಯ್ತಾ ದುಡ್ಡು ಬರೋದು ಬಹಳ ಸುಳ್ಳು ಅದು. ಯಾಕಂದ್ರೆ ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ, ಇನ್ನೂ ಸ್ವಲ್ಪ ಹೊತ್ತು ಕೊಡ್ತೀವಿ, ಎಷ್ಟು ಜನ ಮುಣಿಸಿ ಬಿಟ್ಟಿದ್ರು ಇದ್ದಾರೆ. ಅದಕ್ಕೋಸ್ಕರ ನಾನು ಹೇಳೋದು, ನಾವ್ ಮಾಡಿದ ಕಷ್ಟ ಸುಮ್ನೆ ಯಾರ ಸಲ ಸುಮ್ನೆ ನಾವು ಕಷ್ಟ ಪಡಂಗಿಲ್ಲ. 10 ರೂಪಾಯಿಗಳು ಸುಮ್ನೆ ನಮ್ಗೆ ಯಾರು ಕೊಡಲ್ಲ. 10 ರೂಪಾಯಿ ಕೊಡಂದ್ರೆ ಯಾರು ಕೊಡ್ತಾರೆ, ಯಾರು ಕೊಡಲ್ಲ. ಅದಕ್ಕೋಸ್ಕರ ನಮ್ದು ಕೆಲಸ, ನಮ್ದು ಕಷ್ಟ ನಮ್ಗೆ ಗೊತ್ತಿರುತ್ತೆ. ನೀವು ಬಟ್ಟೆಗೆ ಕಸ್ಟಮರ್ಗೆ ಒಳ್ಳೆ ಒಳ್ಳೆ ಕಸ್ಟಮರ್ನ ಮಾತ್ರ ಕಂಪಲ್ಸರಿ ಬಿಡಕ್ ಹೋಗ್ಬೇಡ್ರಿ. ಅವ್ರ ಹತ್ರ ಒಳ್ಳೆ ರಿಲೇಷನ್ ಇಟ್ಕೊಂಡು ನೀಟಾಗಿ ಅವ್ರಿಗೆ ಯಾವ ಟೈಮಿಂಗ್ಸ್ ಬೇಕೋ ಯಾವ ಟೈಮಿಂಗ್ ಬೇಡವಾ ಅದನ್ನ ನೋಡ್ಕೊಂಡು, ನಿಮ್ಗೆ ಹೆಲ್ತ್ ಸರಿಯಾಗಿಲ್ಲ ಅಂದ್ರೆ ಅವ್ರಿಗೆ ಮೆಸೇಜ್ ಹಾಕಿ, ನಿಮ್ ಪ್ರಾಬ್ಲಮ್ಸ್ ಇದ್ರೆ ಅವ್ರಿಗೆ ಮೆಸೇಜ್ ಹಾಕಿ, ಈ ಟೈಮ್ಗೆ ಆಗಲ್ಲ, ಈ ಟೈಮ್ ಕೊಡ್ತೀನಿ, ಆ ಟೈಮ್ಗೆ ಕರೆಕ್ಟಾಗಿ ಸೆಟ್ ಮಾಡಿ ಸೆಂಡ್ ಮಾಡಿ ಬಟ್ಟೆಗಳನ್ನ ಕೊಟ್ಬಿಡಿ. ಅವಾಗ ಬಿಸ್ನೆಸ್ ಫಿಕ್ಸ್ ಆಗಿರುತ್ತೆ. ಹೊಸ ಅಂಗಡಿ ಮಾಡಿದ್ರನ್ನ ಅಂಜಂಗಿಲ್ಲ, ಮನೆಗೆ ಮಾಡಿದ್ರನ್ನ ಅಂಜಂಗಿಲ್ಲ. ಬಿಸ್ನೆಸ್ಸೇ. ಇದು ಮಾಡ್ಲಿಕ್ಕೆ ಇನ್ನೊಂದು ಬರುತ್ತೆ, ಇನ್ನೊಂದು ಮಾಡ್ಲಿಕ್ಕೆ ಇನ್ನೊಂದು ಬರುತ್ತೆ. ಸ್ಟಿಚಿಂಗ್ ನಲ್ಲಿ ಎಷ್ಟೊಂದು ಇದಾವೆ. ಸ್ಟಿಚಿಂಗ್ ಇರ್ಲಾರ್ದ ಜೀವನನೇ ಇಲ್ಲ. ಯಾವತ್ತು ಊಟ ಬಿಡೋದಿಲ್ಲ, ಬಟ್ಟೆ ಬಿಡೋದಿಲ್ಲ. ಇವೆರಡು ನೀಡ್ ಮನುಷ್ಯರಿಗೆ. ಸೊ ಎನಿ ಟೈಮ್ ರನ್ನಿಂಗ್ ಇರೋ ಬಿಸ್ನೆಸ್ ಇವು. ಸೊ ನಾವ್ ಅಂಜದ ಏನ್ ಅವಸರ ಇಲ್ಲ. ನನ್ನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ. ನಾನು ಏನಂತ ಹೇಳಿದ್ದೀನಿ ಅಂತ ನಿಮ್ಗೆ ಏನ್ ಅನ್ಸಿಕೆ ಅಂದ್ರೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು.